ಗೈಸ್, ರಿಸ್ಕ್ ಫ್ರೀ ಅನಾಲಿಸಿಸ್ ಇನ್ ಕ್ಯಾಪಿಟಲ್ ಬಜೆಟಿಂಗ್ ಅಲ್ಲಿ ನಮಗೆ ಪ್ರಾಬಬಿಲಿಟಿ ಮೆಥಡ್ ಅಂತ ಒಂದಿದೆ. ಏನಿದು ಪ್ರಾಬಬಿಲಿಟಿ ಮೆಥಡ್? ಪ್ರಾಬಬಿಲಿಟಿ ಅಂದ್ರೆ ಏನು? ಪ್ರಾಬಬಿಲಿಟಿ ಮೆಥಡ್ ಅಂತ ಹೇಳಿದ್ರೆ ಸಂಭಾವನೀಯತೆ ಅಂದ್ರೆ ಎಷ್ಟು ಚಾನ್ಸಸ್ ಇದೆ, ಎಷ್ಟು ಪಾಸಿಬಿಲಿಟೀಸ್ ಇದೆ ಅಂತ ಹೇಳಿ. ಇದು BU ಅವ್ರಿಗೆ BNU ಅವ್ರಿಗೆ 2025 ನಲ್ಲಿ 10 ಮಾರ್ಕ್ಸ್ ಕೇಳಿರುವಂತ ಕ್ವಶನ್. ಇದೇ ಕ್ವಶನ್ BU ಗಾದ್ರೆ 12 ಮಾರ್ಕ್ಸ್ ಬರುತ್ತೆ, BCU ಅವ್ರಿಗಾದ್ರೆ 15 ಮಾರ್ಕ್ಸ್ ಬರುತ್ತೆ. ಹಾಗಾದ್ರೆ ಹೆಂಗಿದೆ ಈ ಕ್ವಶನ್ ನೋಡೋಣ. ಈ ಕ್ವಶನ್ ಓದ್ಬಿಡ್ತೀನಿ, ನೋಡ್ಕೊಳ್ಳಿ. ಪ್ರಾಬಬಿಲಿಟಿ ಆಫ್ ನೆಟ್ ಕ್ಯಾಶ್ ಇನ್ಫ್ಲೋ ಫಾರ್ 3 years ಆಫ್ ದ ಪ್ರಾಜೆಕ್ಟ್ ಆರ್ ಆಸ್ ಫಾಲೋಸ್. ಇಯರ್ 1, 2, 3 ಕೊಟ್ಟಿದ್ದಾನೆ, ಕ್ಯಾಶ್ ಇನ್ಫ್ಲೋಸ್ ಕೊಟ್ಟಿದ್ದಾನೆ, ಪ್ರಾಬಬಿಲಿಟಿ ಕೊಟ್ಟಿದ್ದಾನೆ. ಕ್ಯಾಲ್ಕುಲೇಟ್ ದ ಎಕ್ಸ್ಪೆಕ್ಟೆಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಪ್ರಾಜೆಕ್ಟ್ ಯೂಸಿಂಗ್ 10% ಡಿಸ್ಕೌಂಟ್ ರೇಟ್ ಇಫ್ ದ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಇಸ್ 10,000 ಅಂತ ಹೇಳಿದ್ದಾನೆ. ಓಕೆನಾ? ಈಗ ನಮಗೆ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು, ಕರೆಕ್ಟಾ? ಮಾಡಬೇಕು ಅಂದ್ರೆ ನನ್ನ ರಿಕ್ವೆಸ್ಟ್ ಏನದು, MBA ಇದೆ. ಎಷ್ಟೋ ಜನ MBA ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ. ಸರ್ ರೆಗ್ಯುಲರ್ ಆಗಿ ಹೋಗೋದಾ, ಕರೆಸ್ಪಾಂಡೆನ್ಸ್ ಹೋಗೋದಾ, ಏನ್ ಮಾಡೋದು ಅಂತ ಅನ್ಕೊಂಡಿರ್ತೀರಾ. ನೀವು ರೆಗ್ಯುಲರ್ ಆಗಿ ಹೋಗ್ಬೇಕು ಅಂತ ಅನ್ಕೊಂಡಿರ್ತೀರಾ. ನನಗೆ ಮ್ಯಾನೇಜ್ಮೆಂಟ್ ಸೀಟ್ ಬೇಕು ಸರ್ ಅನ್ಕೊಂಡಿರ್ತೀರಾ. ಹತ್ರ ಬೇಕು ಸರ್, ನಾನು ಇರೋದು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಅಲ್ಲಿ ಇದ್ದೀನಿ ಸರ್, ಬಾಗೇಪಲ್ಲಿ ಇದ್ದೀನಿ, ಚಿಂತಾಮಣಿಗೆ ಇದ್ದೀನಿ ಅಂತ. ಚಿಕ್ಕಬಳ್ಳಾಪುರಕ್ಕೆ ಹತ್ತಿರವಾಗಿರ್ತಕ್ಕಂಥ ಪ್ಲೇಸ್ ಅಲ್ಲಿ ಒಂದು ಒಳ್ಳೆ ಬಿಸ್ನೆಸ್ ಸ್ಕೂಲ್ ಇದೆ, ಅಲ್ಲಿ ನೀವು MBA ನ ಮಾಡಬಹುದು. ಅಲ್ಲೂ ಕೂಡ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ತುಂಬಾ ಚೆನ್ನಾಗಿದೆ. ಒಂದು 100 ಎಕರೆ ಜಮೀನಲ್ಲಿ MBA ಕಾಲೇಜ್ ದೊಡ್ಡದಾಗಿದೆ, ಹಾಸ್ಟೆಲ್ ಫೆಸಿಲಿಟಿ ಇದೆ, ಬಸ್ ಫೆಸಿಲಿಟೀಸ್ ಇದೆ, ಎಲ್ಲ ಇದೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ನನ್ನ ನಂಬರ್ 9035257692 ಈ ನಂಬರ್ಗೆ ಫೋನ್ ಮಾಡಬಹುದು. ಇಲ್ಲ ಸರ್ ನನಗೆ ರೆಗ್ಯುಲರ್ ಮಾಡಕ್ ಇಷ್ಟ ಇಲ್ಲ ಸರ್, ನಾನು ಕರೆಸ್ಪಾಂಡೆನ್ಸ್ ಅಲ್ಲಿ ಮಾಡ್ತೀನಿ, ಅವರು ಕೂಡ ನನಗೆ ಫೋನ್ ಮಾಡಿ ಅದೇ ನಂಬರ್ಗೆನೆ. ಸೊ ದಟ್ ನಿಮ್ಮೆಲ್ರಿಗೂ ಒಳ್ಳೆ ಕೌನ್ಸಿಲಿಂಗ್ ಕೊಟ್ಟು MBA ಹೆಂಗ್ ಮಾಡಬೇಕು, ಯಾವಾಗ ಮಾಡಬೇಕು, ಎಲ್ಲಿ ಮಾಡಬೇಕು ಅದನ್ನ ನಾನು ಡಿಟೇಲ್ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ. ನನ್ನ ನಂಬರ್ಗೆ ಫೋನ್ ಮಾಡಿದ್ರೆ ಸಾಕು. ಥ್ಯಾಂಕ್ ಯು ಸೋ ಮಚ್. ಈಗ ಮುಂದುವರಿಯೋಣ. ಈ ಪ್ರಾಬಬಿಲಿಟಿ ಮೆಥಡ್ ಅಲ್ಲಿ ನೋಡಿ, ನಮಗೆ ಕ್ಯಾಶ್ ಇನ್ಫ್ಲೋ 2,000, 4,000, 6,000, 8,000, 2,000, 4,000, 6,000, 8,000 ಕೊಟ್ಟಿದ್ದಾರೆ. ಇದು ಕ್ಯಾಶ್ ಇನ್ಫ್ಲೋ ಬರಬಹುದು ಅಂತ ಅನ್ಕೊಂಡಿದ್ದೀನಿ. ಅದರಲ್ಲಿ ಪ್ರಾಬಬಿಲಿಟಿ ಸಂಭಾವನೀಯತೆ ಪಾಸಿಬಿಲಿಟಿ ಎಷ್ಟು ಬರುತ್ತೆ ಅಂತಂದ್ರೆ 0.1 ಅಂದ್ರೆ 10%, 20%, 30%, 40% ಇಷ್ಟೇ ಬರೋದು. ಅಂದ್ರೆ 2,000 ರೂಪಾಯಿ ಮೇಲೆ 10% ಅಂದ್ರೆ 200 ರೂಪಾಯಿ ಬರುತ್ತೆ. 4,000 ಮೇಲೆ 20% ಅಂದ್ರೆ 800 ಬರುತ್ತೆ. ಇದರಲ್ಲಿ 1,800 ಬರುತ್ತೆ. ಇದರಲ್ಲಿ 3,200 rupees ಬರೋ ಪಾಸಿಬಿಲಿಟಿ ಇರುತ್ತೆ. ಕ್ಯಾಲ್ಕುಲೇಟರ್ ಕೊಡು, ಹೌದಾ? ಹಾಗಾದ್ರೆ ನಾವು ಈ ಪ್ರಾಬಬಲ್ ಕ್ಯಾಶ್ ಇನ್ಫ್ಲೋಸ್ ಅನ್ನ ಡಿಸ್ಕೌಂಟ್ ಫ್ಯಾಕ್ಟರ್ ಇಂದ ಡಿವೈಡ್ ಮಾಡಬೇಕು. ಸರ್ ಡಿಸ್ಕೌಂಟ್ ಫ್ಯಾಕ್ಟರ್ ನಿಮ್ಗೆ ಹೆಂಗ್ ಬಂತು ಸರ್ ಅಂತ ಹೇಳಿದ್ರೆ ನೋಡಿ, 10% ಡಿಸ್ಕೌಂಟ್ ಫ್ಯಾಕ್ಟರ್ ಅಂತ ಹೇಳಿದಾನೆ. 1.10 is equals to ಅಂತ 4 ವರ್ಷ 4 ಸಾರಿ is equals to ಒತ್ತಿ ನಂಬರ್ ಬರೀ 8909 ಬರುತ್ತೆ. ಆಮೇಲೆ 826 is equals to ಹೊಡೆದ್ರೆ 751 is equals to ಹೊಡೆದ್ರೆ 683 ಈ ತರ ಬರುತ್ತೆ. ಇದು ಕ್ವಶನ್ ಅಲ್ಲಿ ಕೊಟ್ಟಿದ್ರೆ ಪರವಾಗಿಲ್ಲ, ಕೊಟ್ಟಿಲ್ಲ ಅಂದ್ರೆ ಈ ತರ ಮಾಡ್ಕೊಳ್ಬೇಕು. ಸರ್ 9% ಕೊಟ್ರೆ ಏನ್ ಮಾಡೋದು ಅಂದ್ರೆ 1.1 divided by 1.09 ಅಂತ ಹೊಡಿತೀವಿ, ಬರುತ್ತೆ. ಕ್ಲಿಯರಾ? ಸೊ ಈಗ ಕ್ವಿಕ್ ಆಗಿ ಬರೋಣ. ಏನು, ಈಗ ಬಂದಿರತಕ್ಕಂತ ಪ್ರಾಬಬಲ್ ಕ್ಯಾಶ್ ಇನ್ಫ್ಲೋನ ಡಿಸ್ಕೌಂಟ್ ಫ್ಯಾಕ್ಟರ್ ಇಂದ ಮಲ್ಟಿಪ್ಲೈ ಮಾಡ್ಕೋಣ. 200 into 0.909 ಮಾಡಿದ್ರೆ ನಮ್ಗೆ 182 rupees ಬರುತ್ತೆ. 800 into 0.826 ಮಾಡಿದ್ರೆ 661 rupees ಬರುತ್ತೆ. 1,800 into 0.751 ಮಾಡಿದ್ರೆ ಅರೌಂಡ್ 1,352 rupees ಬರುತ್ತೆ. 3,200 into 0.683 ಮಾಡಿದ್ರೆ ವಿ ಗೆಟ್ ಅರೌಂಡ್ 2,186 ಇಷ್ಟೇ ಬರುತ್ತೆ. ಹಾಗಾದ್ರೆ ಟೋಟಲ್ ಎಷ್ಟಾಯ್ತು ಅಂತ ಹೇಳಿದ್ರೆ 11, 1 carries, 14, 20, 28, 5, 6, 12, 13, 1 and 4. 4,381 rupees ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಬರ್ತಾ ಇದೆ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ನ ಮೈನಸ್ ಮಾಡೋಣ. 10,000 ಕೊಟ್ಟಿದ್ದಾನೆ. ಇಲ್ಲಿ ನಮಗೆ ನೆಗೆಟಿವ್ ಬರ್ತಾ ಇದೆ. ಎಷ್ಟು ಬರ್ತಾ ಇದೆ ಅಂತ ಹೇಳಿದ್ರೆ ನಮಗೆ 5,619 rupees ನೆಗೆಟಿವ್ ಬರ್ತಾ ಇದೆ ಫಸ್ಟ್ ಇಯರ್ ಅಲ್ಲಿ. ಈಗ ಸೆಕೆಂಡ್ ಇಯರ್ ಅಲ್ಲಿ ಅದೇ ತರ ನೋಡೋಣ. ಸೆಕೆಂಡ್ ಇಯರ್ ಅಲ್ಲಿ ಕ್ಯಾಶ್ ಇನ್ಫ್ಲೋ ಸೇಮ್ ಇದೆ, ಬಟ್ ಪ್ರಾಬಬಿಲಿಟಿ ಜಾಸ್ತಿ ಇದೆ. 2,000 into 2 ಅಂತ ಹೇಳಿದ್ರೆ 400, 1,200, 2,400 and 800. ಈಗ ಇದನ್ನ ಮಲ್ಟಿಪ್ಲೈ ಮಾಡೋಣ. ಮಾಡಿದ್ರೆ 400 into 0.909 364 rupees
364 rupees. 1200 into 0.3, 360 rupees. 2400 into 0.751 is 1802. 800 into 0.683, 546. Yes. ಟೋಟಲ್ ಮಾಡಿದ್ರೆ 12, 5, 11, 17, 14, 17, 23. ಇದನ್ನ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ. Yes, sir. ಇದರಲ್ಲಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅನ್ನ 10,000 ಅನ್ನ ಮೈನಸ್ ಮಾಡಿದ್ರೆ ನಿಮಗೆ 7,000. 9 ಅಲ್ವಾ, 6,928 rupees ಅಷ್ಟು ನೆಗೆಟಿವ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬರ್ತಾ ಇದೆ. Yes, sir. ಓಕೆನಾ? ನೋಡಿ, ಫಸ್ಟ್ ಇಯರ್ ಅಲ್ಲೂ ನೆಗೆಟಿವ್, ಸೆಕೆಂಡ್ ಇಯರ್ Second year ಅಲ್ಲೂ ಅಲ್ಲಿ ನೆಗೆಟಿವ್. negative. ಈಗ ಥರ್ಡ್ ಇಯರ್ ಅಲ್ಲಿ ನೋಡೋಣ. ಇಯರ್ 3 ನಲ್ಲಿ 2000 into 0.3, 30% ಅಂದ್ರೆ 600, 1600, 1200, 800. Yes, sir. ಈಗ 600 into 0.909 ಮಾಡುತ್ತೆ 545. 1600 into 0.826 is 1322. 1200 into 0.751 is 901. 800 into 0.683 is 546. 6, 7, 9, 14, 1, 5, 7, 11, 10, 15, 18, 23, 33. So 3,314. ಇದನ್ನ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಮೈನಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಈಸ್ 10,000. ಸೊ 6, 8, 6, 6. ಕರೆಕ್ಟಾ? Yes, sir. ಇದು ಕೂಡ ನೆಗೆಟಿವ್. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಈ 6,686. Yes, sir. ನೋಡಿ, ಎಲ್ಲಾ ವರ್ಷನೂ ನೆಗೆಟಿವ್ ಬರ್ತಾ ಇದೆ, ಹೌದಾ? ಸೊ ದಿಸ್ ಪ್ರಾಜೆಕ್ಟ್ ಈಸ್ ನಾಟ್ ಪ್ರಾಫಿಟಬಲ್ ಅಂತ ಹೇಳ್ಬೋದು. ಅರ್ಥ ಆಗ್ತಾ ಇದೆಯಾ? Yes, sir. ಸೊ ಇಷ್ಟು ಎಷ್ಟು ಮಾರ್ಕ್ಸ್ ಇದ್ದು? 10 marks. 10 ಮಾರ್ಕ್ಸ್. ಅರ್ಥ ಆಗ್ತಿದ್ಯಾ? Yes, sir. ಅದೇ BU ಅವ್ರಿಗಾದ್ರೆ 12 ಮಾರ್ಕ್ಸ್. marks. ಎಷ್ಟು ಈಸಿ ಇದೆ ಅಲ್ವಾ? Yes, sir. ತುಂಬಾ ಈಸಿ ಇರುತ್ತೆ. ನೋಡಿ, ಪ್ರಾಬಬಿಲಿಟಿ ಕೊಟ್ಟಿರೋದನ್ನ ಕ್ಯಾಶ್ ಇನ್ಫ್ಲೋಗೆ ಮಲ್ಟಿಪ್ಲೈ ಮಾಡಿದ್ರೆ ಪ್ರಾಬಬಲ್ ಕ್ಯಾಶ್ ಇನ್ಫ್ಲೋ ಅಂದ್ರೆ ಇಷ್ಟು ದುಡ್ಡು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. Yes, sir. ಅರ್ಥ ಆಗ್ತಿದ್ಯಾ? ಓಕೆ, ಕ್ಲಿಯರಾ? Yes, sir. ಓಕೆ, ಇರಿ. ಸೊ ಇಷ್ಟು ನಿಮಗೆ ಸರ್ಟ್ಯಾನಿಟಿ ಈಕ್ವಲೆಂಟ್ ಮೆಥಡ್ ನೋಡಿದ್ವಿ, Yes, sir. ಪ್ರಾಬಬಿಲಿಟಿ ಮೆಥಡ್ ನೋಡಿದ್ವಿ. Yes, sir. ನಮಗೆ ಇನ್ನೂ ಒಂದು ತರದಿದೆ, ಅದು ಗ್ಯಾರಂಟಿ 10 ಮಾರ್ಕ್ಸ್ಗೋ 12 ಮಾರ್ಕ್ಸ್ಗೋ ಬರುತ್ತೆ. ಓಕೆನಾ? ಅದನ್ನ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೆಥಡ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೆಥಡ್. ಅದು ಕೂಡ 100ಕ್ಕೆ 100% ಜಾಸ್ತಿ ಇಂಪಾರ್ಟೆಂಟ್. ನಿಮಗೆ ಫಸ್ಟ್ ಸರ್ಟ್ಯಾನಿಟಿ ಈಕ್ವಲೆಂಟ್ ಮೆಥಡ್ ಬರ್ಬೋದು, ಅಥವಾ ಈ ಮೆಥಡ್ ಬರ್ಬೋದು, ಅಥವಾ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೆಥಡ್ ಬರ್ಬೋದು. Yes, sir. ಸಿ, ಈ ಮೆಥಡ್ ಸರ್ಟ್ಯಾನಿಟಿ ಈಕ್ವಲೆಂಟ್ ಮೆಥಡ್ 5 ಅಥವಾ 4 ಮಾರ್ಕ್ಸ್ಗೆ. Yes, sir. ಇದು 10 ಮಾರ್ಕ್ಸ್ ಬರೋ ಚಾನ್ಸಸ್ ಇದೆ, 12 ಮಾರ್ಕ್ಸ್ಗೆ. ಬಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೆಥಡ್ ಗ್ಯಾರಂಟಿ ಬಂದ್ರೆ 10 ಮಾರ್ಕ್ಸ್ಗೆ ಬರ್ತಕ್ಕಂಥದ್ದು. Okay, sir. ಅರ್ಥ ಆಗ್ತಿದ್ಯಾ? Yes, ಸೊ ಎಲ್ಲರೂ ದಯವಿಟ್ಟು ಚೆನ್ನಾಗಿ ಕಲ್ತ್ಕೊಳ್ಳಿ. ಏನಾದರೂ ಡೌಟ್ ಇದ್ರೆ ನನ್ನ ನಂಬರ್ 9035257692 ಈ ನಂಬರ್ಗೆ ಫೋನ್ ಮಾಡಿ. ಸೊ ದಟ್ ನೀವೆಲ್ಲರಿಗೂ ಒಳ್ಳೆ ಅಡ್ವೈಸ್ ಕೊಡ್ತೀನಿ, ಹೇಗೆ ಓದಬೇಕು ಏನು ಅಂತ ಹೇಳಿ. ಓಕೆನಾ? ಥ್ಯಾಂಕ್ ಯು.